ಹುಬ್ಬಳ್ಳಿಯಲ್ಲಿ ಒಂದು ಥಿಯೇಟ್ರ್ ಇದೆ. ತುಂಬ ಹಳೆಯ ಥಿಯೇಟ್ರು. ಜಿಗರ್ ತಂಡ ಅಂತ ಹೇಳಿ ಒಂದು ಸಿನಿಮಾ ಬಂದಿತ್ತು ಕನ್ನಡದಲ್ಲಿ. ರವಿಶಂಕರ್ ಶರ್ಮಾ ಅವರು ಆ್ಯಕ್ಟ್ ಮಾಡಿರುವಂಥದ್ದು. ಸೊ ಬಹುಶಃ ಕಿಚ್ಚ ಸುದೀಪ್ ಅವರ ಪ್ರೊಡಕ್ಷನ್ ಹೌಸ್ ಇರಬೇಕಿದು. ಸೊ ಈ ಸಿನಿಮಾದ ಶೂಟಿಂಗ್ ಕೂಡ ಈ ಒಂದು ಚಂದ್ರಕಲಾ ಥಿಯೇಟ್ರಲ್ಲಿ ನಡೆದಿತ್ತು. ಚಂದ್ರಕಲಾ ಥಿಯೇಟ್ರು ಈಗಲೂ ಇದೆ, ಟಿಕೆಟ್ ಕೌಂಟ್ರ್ ಇದೆ. ಸೊ ಪೋಸ್ಟರ್ಗಳನ್ನು ಹಚ್ತಾರೆ, ಸಿನಿಮಾ ಪೋಸ್ಟರ್ಗಳನ್ನು ಹಚ್ತಾರೆ. ಸೊ ಹಾಗೆ ಆ ಕಡೆ ಥಿಯೇಟರ್ ವಿಸಿಟ್ ಅಂತೇಳಿ ಹೋದಾಗ ಟಾಕ್ಸಿಕ್ ಸಿನಿಮಾದ ಥಿಯೇಟರ್ ವಿಸಿಟ್ ಅಥವಾ ಅಲ್ಲಿ ಕ್ರೇಜ್ ಹೇಗಿದೆ ಅಂತ ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಪ್ಸರಾ ಸುಧಾ ಥಿಯೇಟರ್ಗಳನ್ನು ಮುಗಿಸ್ಕೊಂಡು ನಾನು ರೂಪಂ ಥಿಯೇಟರ್ಗೆ ಹೋದೆ. ಅಲ್ಲಿಯೂ ಟಾಕ್ಸಿಕ್ ರಿಲೀಸ್ ಆಗಿರುವಂಥದ್ದು. ಸೊ ಹೋಗುವಾಗ ಆ ಕಡೆ ಒಂದು ಗಮನ ಹೋಯಿತು. ಗಮನ ಹೋದಾಗ ನೆನಪಾಯಿತು ನನಗೆ, ಯಾಕಂದ್ರೆ ನಾವೆಲ್ಲ ಚಿಕ್ಕಂದಲ್ಲಿ ಅಲ್ಲಿ ಹೋಗ್ತಿದ್ವಿ. ಹೋಗಿ ಕಡಿಮೆ ರೇಟ್ನ ₹1 25 ಪೈಸಾ ಅಥವಾ ₹5. ಸೊ ₹5 ಅಂದರೆ ಹೆಚ್ಚು. ಸೊ ಅಷ್ಟು ದುಡ್ಡಿನ ಟಿಕೆಟ್ಗಳಿರ್ತಿತ್ತು. ಕಡಿಮೆ ರೇಟ್ನ ಟಿಕೆಟ್ನ ಕೌಂಟ್ರ್ ತುಂಬ ಲೆಂತ್ ಇರ್ತಿತ್ತು, ಸಾಲು. ಸೊ ಆ ಥರದ ನೆನಪುಗಳನ್ನು ಕಟ್ಟಿಕೊಟ್ಟಂತಹ ನೆನಪುಗಳನ್ನು ಈಗಲೂ ಮೆಲುಕು ಹಾಕುವಂಗೆ ಮಾಡುವಂಥ ಥಿಯೇಟ್ರ್ ಇದು ನನಗೆ. ಸೊ ಇಲ್ಲಿ ಹಾದು ಹೋಗುವಾಗ ನಿಲ್ಬೇಕು ಅನ್ನಿಸ್ತು. ರೂಪಂ ಥಿಯೇಟ್ರಿಗೆ ಹೋಗಿ ವಾಪಸ್ ಬಂದು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕಿರ್ತೇನೆ, ನೋಡಿ. ಅದು ಒಂಥರ ಐಡಿಯಾ ಬರುತ್ತೆ. ಸ್ವಲ್ಪ ವಾಯ್ಸೋರನ್ನು ಅಲ್ಲೇ ಆನ್ ದಿ ಸ್ಪಾಟ್ ವಾಯ್ಸೋರ್ ಕೊಟ್ಟಿದ್ದೀನಿ. ಸೊ ಆ ಥರದ ಥಿಯೇಟ್ರ್ ಇದು. ಈ ವಾರ ಅಲ್ಲಿ ಕರಿಯಾ ಸಿನಿಮಾ ಬಂದಿರೋಂಥ ಜೋಗಿ ಪ್ರೇಮ್ ಅವರ ಕರಿಯಾ ಸಿನಿಮಾ ಅಲ್ಲಿ ಪ್ರದರ್ಶನ ಆಗ್ತಿದೆ. ಹೊಸ ಪೋಸ್ಟ್ರು, ದರ್ಶನ್ ಅವರ ಸಿನಿಮಾ. ಕರಿಯಾ ಅವರ ಬದುಕಿನ ತುಂಬ ವಿಶೇಷವಾದ ಚಿತ್ರ. ಏನೆಲ್ಲ ಆಗಿದೆ ಬದುಕಿನಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ಈ ಕರಿಯಾ ಸಿನಿಮಾ ಈ ಹುಬ್ಬಳ್ಳಿಯ ಚಂದ್ರಕಲಾ ಥಿಯೇಟರ್ನಲ್ಲಿ ಇರುವಂಥದ್ದು. ಥಿಯೇಟರ್ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೂ ಸಿಗಲಿಲ್ಲ. ಆದರೆ ತುಂಬ ಹಳೆಯ ಥಿಯೇಟರ್ ಇದು. ಒಂದು 300ಕ್ಕೂ ಹೆಚ್ಚು ಅನಿಸುತ್ತೆ. ಹತ್ತಿರ 400 ಥಿಯೇಟರ್ ಸೀಟ್ ಇರುವಂಥ ಥಿಯೇಟ್ರು ನಮಗೆ ಮಾಹಿತಿ ಸಿಗುವಂಥದ್ದು. ಆದರೆ ಒಳಗಡೆ ನಾನು ಹೋಗಲಿಲ್ಲ. ಇನ್ನೊಂದು ಸರಿ ಅಲ್ಲಿ ಹೋದಾಗ ಒಳಗೆ ಕೇಳಿಕೊಂಡು ಅವ್ರನ್ನ ಥಿಯೇಟರ್ನವ್ರನ್ನ ಮಾತಾಡಿಸ್ಕೊಂಡು ಒಂದು ವಿಡಿಯೋ ಮಾಡ್ಬೇಕಂತ ಇದೆ ನನಗೆ. ಸೊ ಅದೊಂದು ಪ್ಲ್ಯಾನ್ ಇದೆ, ಅದನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಚಂದ್ರಕಲಾ ಥಿಯೇಟ್ರಿಗೆ ಸಂಬಂಧಪಟ್ಟಂಗೆ ಇಷ್ಟು ನನಗೆ ಅನುಭವ ಹಂಚ್ಕೋಬೇಕು ನಿಮ್ಮ ಜೊತೆಗೆ ಅನ್ನಿಸ್ತು. ಸೊ ಹುಬ್ಬಳ್ಳಿಯ ಚಂದ್ರಕಲಾ ಥಿಯೇಟ್ರು, ಎಲ್ಲ ಥಿಯೇಟ್ರ್ಗಳು ಮುಚ್ಚಿ ಹೋಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈ ಚಂದ್ರಕಲಾ ಥಿಯೇಟ್ರು ಹುಬ್ಬಳ್ಳಿಯಲ್ಲಿ ಇನ್ನೂ ಹಾಗೆಯೇ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಒಂದೇನೋ ಮೆಮರಿ ಇರಲಿ ಅನ್ನುವಂಥದ್ದು. ಆ ಒಂದು ಮೆಮರಿ ಹಾಗೆಯೇ ಒಂದಷ್ಟು ವಿಡಿಯೋ ಏನಿದೆ, 1 ನಿಮಿಷ 34 ಸೆಕೆಂಡ್ ಇರಬೇಕು. ಆ ವಿಡಿಯೋ ಕೊನೆಗಿದೆ, ನೋಡಿ. ಸೊ ಸದ್ಯಕ್ಕಿಷ್ಟು, ಧನ್ಯವಾದಗಳು. ದರ್ಶನ್ ಅವರ ಕರಿಯಾ ಸಿನಿಮಾ ಹುಬ್ಬಳ್ಳಿಯ ಚಂದ್ರಕಲಾ ಥಿಯೇಟ್ರು. ₹80 ರೇಟು ಕಾಣ್ತಿದೆಯಲ್ಲ ಮುಂದೆ, ₹80 ರೇಟು. ತುಂಬ ಹಳೆಯ ಚಿತ್ರಮಂದಿರ ಇದು. ಇಲ್ಲಿ ನಾವೆಲ್ಲ ಚಿಕ್ಕಂದಲ್ಲಿ ಸಿನಿಮಾ ಒಳಗೆ ಬರ್ತಿದ್ವಿ. ಸೊ ಆ ಥರ ಹಳೆಯ ಥಿಯೇಟ್ರು. ದರ್ಶನ್ ಅವರ ಸಿನಿಮಾ ಕರಿಯಾ, ಪ್ರೇಮ್ ಅವರ ಡೈರೆಕ್ಷನ್ನು, ಕರಿಯಾ ಸಿನಿಮಾ. ಈ ಸಿನಿಮಾ ಇಲ್ಲಿ ಪ್ರದರ್ಶನ ಆಗ್ತಿರುವಂಥದ್ದು. ಹಳೆ ಥಿಯೇಟ್ರು, ಹಳೆ ಸಿನಿಮಾಗಳೆಲ್ಲ ಇಲ್ಲಿ ಪ್ರದರ್ಶನ ಆಗ್ತಿರುವಂಥದ್ದು. ತುಂಬ ವಿಶೇಷ. ಹುಬ್ಬಳ್ಳಿಯ ಹಳೆಯ ವಿಶೇಷವಾದ ಥಿಯೇಟ್ರ್ ಇದು ಅಂತ ಹೇಳಿ ನಾವು ಹೇಳ್ಬೋದು. ಸ್ವಲ್ಪ ಕ್ಲೋಸ್ ಶಾರ್ಟ್ಸ್ ತೋರಿಸಿ ನಿಮಗೆ. ಇಲ್ಲಿ ಕೌಂಟ್ರ್ ಇದೆ, ಟಿಕೆಟ್ ಕೌಂಟ್ರು. ₹80 ರೇಟು. ಇಲ್ಲೆಲ್ಲ ನಾವು ₹1, 25, 4 ಟಿಕೆಟ್ ಕೊಟ್ಟು ತಗೋತಿದ್ವು ಆವಾಗ. ಆ ಥರದ ಥಿಯೇಟ್ರ್ ಇದು. ಹೆಸರು ಚಂದ್ರಕಲಾ. ಇಲ್ಲಿ ಕಾಣ್ತಿದೆ ನಮಗೆ ಚಂದ್ರಕಲಾ ಥಿಯೇಟ್ರ್. ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುವಂಥ ಥಿಯೇಟ್ರ್ ಇದು. ಒಳಗಡೆ ಈಗೂ ಹಾಗೇ ಇದೆ ಮೊದಲಿನ ಥರ. ರೈಲ್ವೆ ಸ್ಟೇಷನ್ ರೋಡ್ ಏನಿದೆ, ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್ ರೋಡ್. ಸೊ ರೈಲ್ವೆ ಸ್ಟೇಷನ್ ರೋಡ್ ಇದು. ಈ ರೋಡ್ ಎದುರುಗಡೆ ಇರುವಂಥ ಥಿಯೇಟ್ರ್ ಇದು. ವಿಶೇಷವಾಗಿ ಇಲ್ಲಿ ಥಿಯೇಟ್ರ್ ಇದೆ, ಅಲ್ಲಿ ಅಂತಕ್ಕಿದೆ. ಜನ ಹೆಂಗೆ ಹೋಗ್ತಾರೆ ಗೊತ್ತಿಲ್ಲ, ಇದೆಲ್ಲ ಗಲೀಜಿದೆ. ಆ ಥರದ ಥಿಯೇಟ್ರು.